ಎಲ್ಲರಿಗೂ ನಮಸ್ಕಾರ. ಸುಮಾರು 85 ವರ್ಷ ಆದಮೇಲೆ ನಮ್ಮ ಕುಲದೇವತೆ ಯಲ್ಲಮ್ಮ ದೇವಿ ಉತ್ಸವ ಮಾಡಿಸ್ಬೇಕು ಅಂತ ನಮ್ಮ ಕುಟುಂಬದವರೆಲ್ಲ ಸಂಕಲ್ಪ ಮಾಡಿಕೊಂಡು, ಇದು ಹೇಗೆ ಮಾಡಬೇಕು ಅಂತ ಹೇಳಿದಾಗ ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಅಂತ ಹೇಳಿದರು. ಮೊದಲಿಗೆ ನಮ್ಮ ಕುಟುಂಬದವರೆಲ್ಲ ನಾವು ಸವದತ್ತಿ ಯಲ್ಲಮ್ಮನಿಗೆ ಹೋಗಿ ಅಲ್ಲಿ ತಾಯಿಗೆ ಮಟ್ಲಕ್ಕಿ ಕೊಟ್ಟು ಅಲ್ಲಿರೋ ಜೋಗತಿಯರಿಗೆ ಉಡಿ ತುಂಬು ಎಲ್ಲರನ್ನು ಆಹ್ವಾನಿಸಲು ಪತ್ರಿಕೆಯನ್ನು ಮುದ್ರಣ ಮಾಡಿಸಿದ್ದು. ಪತ್ರಿಕೆಯ ಜೊತೆಗೆ ದೇವರಿಗೆ ಮತ್ತು ಮನೆ ಮಂದಿಗೆಲ್ಲ ಸೀರೆ ಬಟ್ಟೆಯನ್ನು ಖರೀದಿಸಿದ್ದು. ಇದರ ಜೊತೆಗೆ ಪೂಜೆಗೆ ಬರೋರಿಗೆಲ್ಲ ಉಡುಗೊರೆ ಕೊಡಲಿಕ್ಕೆ ಅಂತ ಹೇಳಿಕೊಂಡು ಸಿದ್ಧ ಮಾಡಿಕೊಂಡು ಪತ್ರಿಕೆಗಳನ್ನ ನಮ್ಮ ಬಂಧು ಬಳಗಕ್ಕೆ, ಸ್ನೇಹಿತರಿಗೆ ಮತ್ತು ಎಲ್ಲರಿಗೂ ನಾವು ಮನೆಗೆ ಹೋಗಿ ಹಂಚಿದ್ದು. ಪೂಜೆಗೆ 3 ದಿನ ಮುಂಚೆ ನನಗೆ ಕಂಕಣನ ಕಟ್ಟಿದ್ರು. ಕಂಕಣ ಎಲ್ಲ ಕಟ್ಟಾದ್ಮೇಲೆ ಬೆಳಗ್ಗೆ ಚಪ್ರದ ಪೂಜೆ ಹಾಕಿದ ನಂತರ ಮನೆಯನ್ನೆಲ್ಲ ಹೂವಿನಲ್ಲಿ ಅಲಂಕಾರ ಮಾಡಿಸಿದ್ದು. ಮನೆಯ ಒಳಗಡೆ ದೇವರನ್ನು ಕೂರಿಸುವಂಥ ಜಾಗನ ಮಂಟಪದ ರೀತಿಯಲ್ಲಿ ನಾವು ಶೃಂಗಾರ ಮಾಡಿಸಿದ್ದು. ಈ ಪೂಜೆನ ಮಾಡಿಕೊಡುವಂಥವ್ರನ್ನ ನಾವು ಆಸಾದಿಗಳಂತ ಕರಿತೀವಿ. ಇವರು ಒಟ್ಟು 3 ಜನ ಬಂದಿದ್ದರು. ಮನೇಲಿ ಪೂಜೆ ಮಾಡಿಸಿ ಕಲಶನ ತೊಗೊಂಡೋಗಿ ಅಲ್ಲಿ ನಾವು ಗಂಗೆ ಪೂಜೆ ಮಾಡಿ ದೇವರನ್ನ ನಾವು ಕರ್ಕೊಂಡು ಬರಬೇಕಾಗಿರುವಂಥದ್ದು ಒಂದು ಪದ್ಧತಿ. ಈ ಗಂಗೆ ಪೂಜೆ ಎಲ್ಲ ಆದ ನಂತರ ನನ್ನ ಶ್ರೀಮತಿಯ ತಲೆ ಮೇಲೆ ಕಲಶನ ಹೊರಿಸಿದ್ರು, ನನ್ನ ತಲೆ ಮೇಲೆ ದೇವರ ಮೂರ್ತಿನ ಹೊರಿಸಿದ್ರು. ಕಲಶ ಮತ್ತು ದೇವರನ್ನು ನಾವು ಇಬ್ಬರು ಹೊತ್ತಾದ ಮೇಲೆ ನಮಗೆ ಇಬ್ಬರಿಗೂ ಆದಂಥ ಅನುಭವ ಅದನ್ನು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಒಂದು ಅದ್ಭುತವಾದ ಅನುಭವವಾಯಿತು. ನಾವಾಗಿರಲಿಲ್ಲ. ಅಲ್ಲಿ ಹೇಗಾಗ್ತಿತ್ತು ಅಂತ ಹೇಳಿದ್ರೆ, ನಮಗೆ ಯಾವುದೋ ಒಂದು ಶಕ್ತಿ ನಮ್ಮನ್ನು ಎಲ್ಲ ಥರದ್ರಲ್ಲೂ ನಮ್ಮನ್ನು ನಿಭಾಯಿಸ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಇನ್ನು 2ನೇ ದಿನ ನಾವು ಯಲ್ಲಮ್ಮನಿಗೆ ಶಾಖೆ ಉತ್ಸವ ಮಾಡಿಸ್ತು. ಈ ಶಾಖೆ ಉತ್ಸವ ಮಾಡಿಕೊಟ್ಟವರು ನಮಗೆ ಸಿದ್ದು ಮಹಾಕಾಳಿ ಅನ್ನೋರು. ಇವರು ಮಾತಂಗಿ ವೇಷ ರೂಪದಲ್ಲಿ ಬಂದು ನಮಗೆ ಪೂಜೆನೆಲ್ಲ ತುಂಬ ಚೆನ್ನಾಗಿ ನೆರವೇರಿಸ್ಕೊಟ್ರು. ತುಂಬ ಅದ್ಭುತವಾದಂಥದ್ದು. ಈ ಶಾಖೆ ಉತ್ಸವ ಮಾಡಿಸಾದ್ಮೇಲೆ ನಮ್ಮ ಮನೆಗೆಲ್ಲ ಆದಂಥ ಅನುಭವ ತುಂಬ ಅದ್ಭುತವಾಗಿದೆ. ಇಲ್ಲಿ ಬಂದಂಥ ಎಲ್ಲರೂ ಅದನ್ನೇ ಹೇಳ್ತಾರೆ, ನಮಗೆ ಇಲ್ಲಿ ಬಂದು ಪೂಜೆ ಮಾಡಿಸಾದ್ಮೇಲೆ ನಮಗೆಲ್ಲ ತುಂಬ ಒಳ್ಳೆಯ ಅನುಭವವಾಯಿತು, ಒಂದು ಪಾಸಿಟಿವ್ ವೈಬ್ಸ್ ನಮಗೆ ಬಂತು ಅಂತ. ನಾವು ಕುಟುಂಬದವರೆಲ್ಲರೂ ತುಂಬ ಖುಷಿಯಾದವು. ಒಂದು ಅದ್ಭುತವಾದ ಪೂಜೆ, ಒಂದು ಅದ್ಭುತವಾದ ಅನುಭವವೂ ನಮಗೆಲ್ಲರಿಗೂ ಆಯಿತು. ಎಲ್ಲರಿಗೂ ಖುಷಿ ಆಯಿತು. ಉದೋ ಉದೋ ಯಲ್ಲಮ್ಮ, ಶ್ರೀ ರೇಣುಕಾ ಯಲ್ಲಮ್ಮ.